ಇವತ್ತು ನಾನು ಆಲೂಗಡ್ಡೆಯಿಂದ ಹಪ್ಪಳ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬ ಚೆನ್ನಾಗಿ ಇರುತ್ತದೆ. ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ. ಮೊದಲು ಸಿಪ್ಪೆ ತೆಗೆದು 3 ಆಲೂಗಡ್ಡೆಯನ್ನು ನೀರಿನಲ್ಲಿ ನೆನೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಅರ್ಧಂಬರ್ಧ ವಿಡಿಯೋ ನೋಡಿದರೆ ಅರ್ಥ ಆಗೋದಿಲ್ಲ. ನನ್ನ ವಿಡಿಯೋ ಅಂತಲ್ಲ, ಬೇರೆ ಯಾರ್ದಾದ್ರೂ ವಿಡಿಯೋ ನೋಡಿದ್ರು ಪೂರ್ತಿ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೋಡಿ, ಈ ರೀತಿ ಚಿಕ್ಕದಾಗಿ ಆಲೂಗಡ್ಡೆ ಕಟ್ ಮಾಡಿದ ನಂತರ ಚೆನ್ನಾಗಿ ತೊಳೆದುಕೊಳ್ಳಿ. ಆಲೂಗಡ್ಡೆ 2 ರಿಂದ 3 ಸಲ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈ ರೀತಿ ತೊಳೆಯುವುದರಿಂದ ಹಪ್ಪಳ ತುಂಬ ಬಿಳುಪಾಗಿ ಬರುತ್ತದೆ. ನೋಡಿ, ಈ ರೀತಿ ತೊಳೆದು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ಇದು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಹಪ್ಪಳ ಅಂತೂ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು. ನಿಮ್ಮಲ್ಲಿ ಮೇಲೆ ಹಾಕಿಕೊಳ್ಳಲು ಜಾಗ ಇಲ್ಲದೆ ಇದ್ದರೂ ಮನೆಯಲ್ಲಿ ಹಾಕಿಕೊಳ್ಳಬಹುದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಳಿ. ಫ್ಯಾನಿನ ಕೆಳಗಡೆಯೂ ತುಂಬ ಚೆನ್ನಾಗಿ ಹಪ್ಪಳ ಬರುತ್ತದೆ. ಏಕೆಂದರೆ ಇದಕ್ಕೆ ಜಾಸ್ತಿ ಬಿಸಿಲನ್ನು ಬೇಕಾಗುವುದಿಲ್ಲ. ಅದಕ್ಕೋಸ್ಕರ ನೀವು ರೂಮಿನಲ್ಲಿ ಹಾಕಿಕೊಂಡು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟರೆ ಸಾಕಾಗುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಸೋಸಿಕೊಳ್ಳಿ. ನಾವು ಆಲೂಗಡ್ಡೆ ಸೋಸುವುದರಿಂದ ಹಪ್ಪಳದಲ್ಲಿ ಸಣ್ಣ ಸಣ್ಣ ಹೋಳು ಯಾವುದೂ ಬರುವುದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಸೋಸಿಕೊಳ್ಳಬೇಕು. ನೋಡಿ, ಈ ರೀತಿ ಸೋಸಿದ ನಂತರ ಇದನ್ನು ಅಳತೆ ಮಾಡಿಕೊಳ್ಳೋಣ. ಎಷ್ಟು ಬಂದಿದೆ ಅಂತ ನೋಡಿಕೊಳ್ಳಬೇಕು. ನೋಡಿ, ನಾನು ಕಪ್ನಿಂದ ಅಳಿತಾ ಇದ್ದೀನಿ. ನೀವು ಯಾವುದಾದ್ರದಿಂದ ಅಳೆದುಕೊಳ್ಳಿ. ನೋಡಿ, 1 ಕಪ್ಪು, ಇನ್ನೊಂದು ಕಪ್ಪು ಬಂದಿದೆ, 2 ಕಪ್. ಇದಕ್ಕೆ ನಾವು ಇವಾಗ 6 ಕಪ್ ನೀರನ್ನು ಹಾಕಿಕೊಳ್ಳಬೇಕು. ಅಳತೆ ಸರಿಯಾಗಿದ್ದರೆ ಯಾವುದಾದರೂ ರೆಸಿಪಿ ಆದರೂ ಚೆನ್ನಾಗಿ ಬರುತ್ತದೆ. ನೋಡಿ, 6 ಕಪ್ ನೀರನ್ನು ಹಾಕಿಕೊಳ್ಳಿ. 1ಕ್ಕೆ 3ರಷ್ಟು ನೀರನ್ನು ಹಾಕಿಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತದೆ. ಈ ರೀತಿ ಚೆನ್ನಾಗಿ ನೀರನ್ನು ಹಾಕಿಕೊಳ್ಳಿ. 6 ಕಪ್ ನೀರು ಜಾಸ್ತಿ ಆಗುವುದಿಲ್ಲ. ನಾ ಹೇಳಿರುವ ಮೆಜರ್ಮೆಂಟ್ನಲ್ಲಿ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತದೆ. ಇದಕ್ಕೆ ಇವಾಗ 1 ಕಪ್ ನೆನೆಸಿರುವ ಸಾಬುದಾನ ಹಾಕಿಕೊಳ್ಳಿ. ಸಾಬುದಾನ ಹಾಕುವುದರಿಂದ ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬರುತ್ತದೆ. ಸಾಬುದಾನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಇಟ್ಟು ಕುದಿಸಿಕೊಳ್ಳಿ. ಸುಮಾರು 20 ನಿಮಿಷ ತನಕ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪವಾಸದ ಉಪ್ಪನ್ನು ಹಾಕಿಕೊಳ್ಳಿ. ನೀವು ಇದು ಯಾವುದಾದ್ರೂ ಫ್ಲೇವರಲ್ಲಿ ಮಾಡಿಕೊಳ್ಳಬಹುದು. ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ಳಬಹುದು, ಜೀರಿಗೆ, ಬಿಳಿ ಎಳ್ಳು ಏನಾದರೂ ಹಾಕಿಕೊಳ್ಳಬಹುದು. ನಾನು ಉಪವಾಸಕ್ಕೆ ಮಾಡೋಕ್ಕೋಸ್ಕರ ಏನೂ ಹಾಕ್ತಾ ಇಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ. ಒಂದು 20 ನಿಮಿಷ ಕುದಿಸಿದರೆ ಸಾಕಾಗುತ್ತದೆ. ಹಾಗೂ ಇದು ಕಂಟಿನ್ಯೂ ನೀವು ಸೌಟ್ನಿಂದ ಕೈ ಆಡ್ತಾ ಇರಿ. ಏಕೆಂದರೆ ಆಲೂಗಡ್ಡೆ ಇರುವುದರಿಂದ ತಳ ಹಿಡುವ ಸಾಧ್ಯತೆ ಬಹಳ ಇರುತ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಕುದಿಸಿಕೊಳ್ಳಿ. ನೋಡಿ, ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತದೆ. ಕಲರ್ ಚೇಂಜ್ ಆಗುತ್ತೆ ಇದರ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇಷ್ಟೊಂದು ಕುದಿಸಿಕೊಂಡ್ರೆ ಸಾಕಾಗುತ್ತದೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿಕೊಳ್ಳಿ. ಸಾಬುದಾನ ಕಲರೆಲ್ಲ ಟ್ರಾನ್ಸ್ಫರ್ ಆಗಿರುತ್ತದೆ. ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ಎಷ್ಟು ಗಟ್ಟಿಯಾಗಿ ಬಂದರೆ ಸಾಕಾಗುತ್ತದೆ. ನೋಡಿ, ಇವಾಗ ಇದು ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ. ನಾವು ಕೈಯಿಂದ ಸೌಟ್ ಮೇಲೆ ಸ್ವಲ್ಪ ತೆಗೆದ್ರೆ ತೆಳುವಾದ ಒಂದು ಲೇಯರ್ ಬಂದಿರುತ್ತದೆ. ಅಷ್ಟು ಬಂದರೆ ಸಾಕಾಗುತ್ತದೆ. ನಂತರ 1 ನಿಮಿಷ ಕುದಿಸಿಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಗ್ಯಾಸ್ ಮಾಡಿದ ಮೇಲೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಲೂಗಡ್ಡೆ ಇರುವುದರಿಂದ ತಳ ಹಿಡುತ್ತದೆ ಅಂದಿದ್ದಲ್ವ, ಅದಕ್ಕೋಸ್ಕರ ತಣ್ಣಗಾಗಲು ಬಿಡಿ. ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕುವುದರಿಂದ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿದರೆ ಒಳ್ಳೆಯದು. ನೋಡಿ, ಯಾವ ರೀತಿ ಹಪ್ಪಳ ರೆಡಿಯಾಗಿದೆ ಅಂತ. ಸೈಡೆಲ್ಲ ಈ ರೀತಿ ಬಂದರೆ ಇದು ಹಿಟ್ಟು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಬಂದರೆ ಸಾಕು. ಇವಾಗ ನಾನು ಟೆರೇಸ್ ಮೇಲೆ ಹೋಗ್ತೀನಿ. ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ನಾ ಹಪ್ಪಳ ಹಾಕ್ತಾ ಇರೋದು. ನೀವು ಸ್ವಲ್ಪ ಸ್ವಲ್ಪ ಮಿಶ್ರಣದಿಂದ ಹಪ್ಪಳ ಹಾಕಿಕೊಳ್ಳಿ. ನೋಡಿ, ಇದು ರೌಂಡಾಗಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆಟೋಮೆಟಿಕ್ಕಾಗಿ ತಂತಾನೆ ರೌಂಡಾಗಿ ರೆಡಿಯಾಗುತ್ತದೆ. ಸ್ವಲ್ಪ ಸೌಟ್ನಿಂದ ಹಾಕಿದರೆ ಸಾಕಾಗುತ್ತದೆ. ತುಂಬ ಚೆನ್ನಾಗಿ ಹಪ್ಪಳ ರೆಡಿಯಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ಎಲ್ಲ ಹಪ್ಪಳನೂ ಹಾಕಿಕೊಳ್ಳಿ.
ತುಂಬ ಚೆನ್ನಾಗಿ ಹಪ್ಪಳ ಬರುತ್ತದೆ ಹಾಗೂ ತುಂಬ ಟೇಸ್ಟಿಯಾಗೂ ಇರುತ್ತದೆ. ನೋಡಿ ಎಷ್ಟೊಂದು ಹಪ್ಪಳ ರೆಡಿಯಾಗಿದೆ ಅಂತ. ಇದೇ ರೀತಿ ನೀವು ಮಾಡಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ 3 ಆಲೂಗಡ್ಡೆಯಿಂದ ಎಷ್ಟೊಂದು ಹಪ್ಪಳ ರೆಡಿಯಾಗಿದೆ ಅಂತ. ಈ ಹಪ್ಪಳ ಅಂತೂ ಒಂದು ಮುರಿಯುವುದಿಲ್ಲ. ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿರುವುದರಿಂದ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ, ಹಾಗೂ ಎಷ್ಟು ತೆಳುವಾಗಿ ಬಂದಿದೆ. ಇದೇ ರೀತಿ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ. ಇವಾಗ ಒಂದು ನಾನು ಕರಿದು ತೋರಿಸುತ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಕಡೆಯಲ್ಲಿ ಹಾಕಿ ಚೆನ್ನಾಗಿ ಕಾದ ನಂತರ ಕರಿದುಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತದೆ ಹಾಗೂ ಟೇಸ್ಟೂ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಹಪ್ಪಳ ಕರಿದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.